ದೇವರೇ, ನನ್ನ ಅಳಿಯಿಗೂ ನನ್ನ ಮಗಳಿಗಂತರೂ ನಂದ ದೃಷ್ಟಿ ಆಕತ್ ನೋಡು. ಏನ್ಲೇ ಇಲ್ಲಿ ಸುಮ್ಮನೆ ನಿಂತ್ಬಿಟ್ಟಿಯಲ್ಲ, ಅವ್ರನ್ನ ಮಕ್ಕಳು ಕರ್ಕೊಂಡ್ಬರ್ತಾರೆ ಅಂತಂದು ಬಂದು ಹಿಂಗೆ ನಿಂತಿಯಲ್ಲ. ಅಲ್ಲಿ ನೋಡ್ರಿ, ನನ್ನ ಮಗಳು ಆಮೇಲೆ ನಳೆಯನ್ ಜೋಡಿ ಎಷ್ಟು ಚೆನ್ನಾಗಿ ಕಾಣ್ತೈತಿ. ಏನಪ್ಪ ಮತ್ತೆಲ್ಲ ಮುಗೀತಲ್ಲ, ಹೋಗೋಣ ಈಗ ಅಲ್ಲಿ ಊಟಕ್ಕೆ. ಅಂದ್ರೆ ಭಾಳ ಜನಕ್ಕೆ ಹೇಳಿಲ್ಲ, ನನ್ನ ಗೆಳತಿಯರು ಅದಾರಲ್ಲ, ಗಿರ್ಜಾ ಆಮೇಲೆ ಸೀತಕ್ಕ, ಕಲಾವತಿ ಆಮೇಲೆ ಅವರತ್ತಿ, ಅಂದ್ರೆ ನಮಗೆ ಬೇಕಾದವ್ರಿಗೆ ಒಂದು 10-15 ಜನ ಅಷ್ಟೇ ಅದಾರೆ, ಅವ್ರಿಗಷ್ಟೇ ಹೇಳೀವಿ. ಅವ್ರದ್ದು ಎಲ್ಲರದ್ದು ಊಟ ಆಯ್ತು, ಈಗ ನಮ್ದು ಅಷ್ಟೇ ಇರೋದು ನೋಡಪ್ಪ. ಬಂದು ಊಟ ಮಾಡ್ಕೊಂಡು ಹಂಗೆ ಹೋಗ್ಬಿಡಮ್ ಬರ್ರಿ. ಹ್ಞೂ ಸರಿ ಹತ್ತೀರಿ, ನೀವು ಹೆಂಗೆ ಹೇಳ್ತೀರಿ ಹಂಗೆ. ಮಗಳೇ ಭಾಳ ಚಂದ ಕಾಣಕತ್ತೀಯವ. ಹಳೆ ಅಂದರೆ ನೀವು ಭಾಳ ಚಂದ ಕಾಣಕತ್ತೀವಿ ನೋಡಿ. ನಂದ ಕಣ್ಣು ಆಸರಕತ್ ನೋಡ್ರಿ ನಿಮಗೆ. ಮೊದಲು ಮನೆಗೆ ಹೋದ್ಮೇಲೆ ದೃಷ್ಟಿ ತೆಗೆದಾಕ್ತೀನಿ ನಿಮ್ಮಿಬ್ರಿಗೂ. ಓಹೋ ಮೇಡಮ್ ಅವ್ರು ಯಾಕೆ ಈಗ ಬಂದಾರ? ಈಗಾದರೂ ಯಾಕೆ ಬಂದು? ನಾನೆಲ್ಲ ಊರಿಗೆ ಹೋದ್ಮೇಲೆ ಬರ್ಬೇಕಾಗಿತ್ತು. ಹೌದಾ ರಮ್ಮೆ, ನೀನು ಯಾಕೆ ಲೇಟಾಗಿ ಬಂದು? ಸೀತಕ್ಕ ಅವರೆಲ್ಲ ಅವಾಗ ಬಂದ್ರವ, ನೀನು ಈಗ ಬರಕತ್ತಿಯಲ್ಲ. ಪಾಪಕ್ಕೆ ನಾನು ಯಾರಿಗೂ ಕರೆದಿಲ್ಲ, ರಮ್ಮೆನಷ್ಟೇ ಕರೆದೇನೆ. ಆಕಿ ದೌಡ್ ಬರ್ತಾಳೆ ಅಂದು ಎಷ್ಟೊತ್ತು ಕಾದ್ಲು ಗೊತ್ತಾ? ಮತ್ತು ಎಲ್ಲಿ ಟೈಮ್ ಮತ್ತು 3 ತಾಸು ಸುಮ್ಮನೆ ಇದಾಕತ್ತಂದು ಎಲ್ಲ ತಾಳಿ ಕಟ್ಸಿದ್ದು ಮಾಡಿದ್ವಿ. ಈಗಾದರೂ ಬಂದು ಎಲ್ಲಿ ಬಿಡವ, ಅವ್ರದ್ದು ಇನ್ನೂ ಊಟ ಆಗಿಲ್ಲ, ಅವ್ರ ಜೊತೆ ಊಟ ಮಾಡುವಂತ ಬಾ. ಅಯ್ಯೋ ಇಲ್ಲ ಆಂಟಿ, ಸಾರಿ. ಅದು ಹೆಂಗಾತ ಗೊತ್ತಾ, ನಾನು ಸೀರೆ ಉಟ್ಕೋಬೇಕಂದು ಸೀರೆ ಉಟ್ಕೊಳಾಗ್ತಿದ್ದೆ. ಅದು ನೋಡಿದ್ರೆ ಸೀರೆ ನಾನು ನೋಡೇ ಇಲ್ಲ. ಅಲ್ಲಿ ಸ್ವಲ್ಪ ಎಲ್ಲೇ ಮೂಲೆಗಿಟ್ಟೇನೆ ಟಿಸ್ರಿಯಾಗ ಅದು ತಗೊಳಕ್ಕೆ ಹೋಗಿ ಸ್ವಲ್ಪ ಹಿಂಗೆ ಹರಿದು ಬಿಡ್ತು. ಮತ್ತೇನು ಮಾಡಲಿ, ಅದಕ್ಕೆ ಮ್ಯಾಚಿಂಗ್ ಬ್ಲೌಸ್ ಯಾವಿದ್ದಿಲ್ಲ ಏನಿದ್ದಿಲ್ಲ. ಇದು ನೋಡಿದ್ರೆ ಲೂಸ್ ಆಗುತ್ತೆ, ಮತ್ತು ಎಲ್ಲ ಹೊಲಿಗೆ ಎಲ್ಲ ಬಿಚ್ಚಿ ಮತ್ತು ಕರೆಕ್ಟಾಗಿ ಇಟ್ಕೊಂಡು ಹೆಂಗೆ ಮಾಡಿದ್ರು ಸರಿನೇ ಆಗ್ತಿದ್ದಿಲ್ಲ. ಅದೊಂದು ಅರ್ಧ ಗಂಟೆ 1 ತಾಸು ಅಲ್ಲೇ ಲೇಟ್ ಆಗಿಬಿಡ್ತು. ಅದಕ್ಕೆ ಲೇಟ್ ಆಯ್ತು. ಏನೋ ಅನ್ಕೋಬೇಡ ಆಂಟಿ. ಹೌದಾ? ಎಲ್ಲಿ ಬಿಡವ, ನಾನು ಆ ಕಡೆ ಊಟದ ಹತ್ರ ಹೋಗಿರ್ತೀನಿ, ಬರ್ರಿ ಎಲ್ರಿ. ಸಾರಿನೇ ಪೂಜಾ, ಬೇಜಾರಾಗಬೇಡ. ಇರ್ಲಿ ಬಿಡವ, ಬೇಜಾರು ಮಾಡ್ಕೊಂಡು ಅನಿಸುತ್ತೆ. ಆದ್ರೆ ಏನು ಮಾಡಲಿ, ಇದೇ ಊರಾಗಿದ್ದಿದ್ರ ಏನು ಮಾಡ್ತಿದ್ದೆ, ಸಿಟ್ಟು ಮಾಡ್ಕೊತಿದ್ದೆ. ಆದರೆ ಏನು ಮಾಡಬೇಕು, ನಾನು ಇವತ್ತು ನಾಳೆ ಮತ್ತು ಹೋಗ್ಲೇಬೇಕಾ? ಸಿಟ್ಟು ಮಾಡ್ಕೊಂಡಾದ್ರೆ ಏನು ಮಾಡಲಿ, ಹೋಗ್ಲಿ ಬಿಡು. ನೀನೇನು ಬೇಕಂತ ಮಾಡಿರಂಗಿಲ್ಲಲ್ಲ. ಹೌದು, ಹೆಂಗಾಗೈತಿ ಸೀರೆ? ಚೆನ್ನಾಗೈತಾ ನನಗೆ? ನಿನಗೇನಪ್ಪ, ನಿನಗೇನಷ್ಟು ಚೆನ್ನಾಗಿಲ್ಲ, ನಮ್ಮ ಅಣ್ಣಗೆ ಮಾತ್ರ ಮಸ್ತಾಗೈತೆ ನೋಡು. ಥ್ಯಾಂಕ್ ಯು ಸಿಸ್ಟರ್. ಇರ್ಲಿ ಬಿಡಪ್ಪ, ನಡೆಸ್ರಿ. ಅಣ್ಣ ತಂಗಿ ಎಷ್ಟು ದಿನ ನಡೆಸ್ತೀರಿ, ನಡೆಸ್ರಿ, ನಾನು ನೋಡ್ತೇನೆ. ನಿಮ್ಮ ಅಣ್ಣಗ ಊಟಕ್ಕೆ ಹಾಕೋದು ನೀನಲ್ಲವ, ಅಲ್ಲಿ ಬರ್ತಾರಲ್ಲ ಅವಾಗ ನೋಡ್ಕೊಂತಾನೆ ನಿಮ್ಮ ಅಣ್ಣನ. ಹಂಗಂದು ಮತ್ತು ನಮ್ಮ ಅಣ್ಣನೇನು ಉಪವಾಸ ಕೆಡುವ ಮತ್ತು ನನ್ನ ಮ್ಯಾಗಿನ ಸಿಟ್ಟಿಗೆ, ಅಣ್ಣ ಇವಳೇನಾದ್ರು ಹಂಗೆ ಮಾಡಿಬಿಡ್ರಿ, ನನಗೆ ಒಂದು ಫೋನ್ ಮಾಡಿಬಿಡ್ರಿ, ನಾನು ಬಂದು ಇವಳು ವಿಚಾರಿಸ್ಕೊಂತೇನೆ. ಇಲ್ಲಿ ಬಿಡಮ್ಮ, ನನ್ನ ಹೆಂಡತಿ ಒಳ್ಳೆಕಿದಾಳ. ಆ ಥರ ಏನು ಗಂಡನ ಉಪವಾಸ ಏನು ಕೆಡವಂಗಿಲ್ಲ, ಒಳ್ಳೆಕಿದಾಳ. ಇವತ್ತಿನ ಮದುವೆ ಆಗೈತಿ ಅಲ್ಲ, ಹೆಂಡತಿ ಸಪೋರ್ಟ್ ಮಾಡ್ತಾನೆ ನಮ್ಮಣ್ಣ. ಮಾಡ್ರಿ. ಹೌದು, ನೀನಂತೂ ಲೇಟಾಗಿ ಬಂದು. ವಿಜಯ್ ಅಣ್ಣ ಬರಲಿಲ್ಲ? ಅಯ್ಯೋ ಇಲ್ಲೇ, ಅವನು ಬರ್ತಾನೆ ಅಂತಂದು ನಿನ್ನೆನ ಪಾಪ ನಾನು ಅವನು ಹೊರಗಡೆ ಹೋಗಿದ್ವಲ್ಲ, ಡ್ರೆಸ್ಸಿಗೆ ಎಲ್ಲ ತೊಗೊಂಬಂದಿದ್ದೆ. ಆದ್ರೆ ಅವ್ರ ಮ್ಯಾನೇಜರ್ ತಲೆ ಕೆಟ್ಟರೆ ಇದ್ದಂಗೆ ಅದಾರ ಬಿಡ. ಒಮ್ಮೆಟ್ಗೆ ಏನೋ ಬಿಸ್ನೆಸ್ ಪ್ಲಾನ್ ಏನೋ ಅಂತಂದು ಹೇಳಿ ನಿನ್ನೆ ನೈಟು ಯಾವುದೋ ಬೇರೆ ಊರಿಗೆ ಶಿವಮೊಗ್ಗನೇ ಏನೋ ಹುಬ್ಳಿನ ಎದ್ಕೊ ಹೋಗ್ಬೇಕಂತಂದು ನಿನ್ನೆ ನೈಟಾಗಿ ಹೋದೆ ನೋಡು. ಅದಕ್ಕೆ ನಿಮ್ಮ ಫ್ರೆಂಡ್ಗೆ ಹೇಳು, ನನ್ನ ವಿಷ್ ನೀನು ನನ್ನ ಬದಲಾಗಿ ನೀನೇ ತಿಳಿಸ್ಬಿಡು, ಮತ್ತು ಯಾವಾಗಾದ್ರೂ ಫ್ರೀ ಇದ್ದಾಗ ನಾವೇ ಹೋಗಿ ಬರೋಣಂತೆ, ಇಲ್ಲ ಮೀಟ್ ಆಗೋಣ ಅಂತಂದು ಹೇಳ್ದೆ. ಓ ಹೌದಾ? ಇರಲಿ ಬಿಡು, ಪರವಾಗಿಲ್ಲ. ಪಾಪ ಏನು ಮಾಡೋಕ್ಕಾಗತ್ತೆ. ನೀವು ಯಾವಾಗ ಹೋಗೋದು? ಇವತ್ತು ಹೋಗ್ತೀರಾ ಊರಿಗೆ? ಅಂದರೆ ಇವತ್ತಂದರೆ ಇಲ್ಲೇ ಇವ್ರದ್ದು ಮನೆ ಐತಲ್ಲ, ಈಗ ಇಲ್ಲೇ ಹೋಗ್ತೀವಿ. ಮತ್ತು ಬೆಂಗಳೂರಿಗೆಲ್ಲ ನಾಳೆನೇ ಹೋಗ್ತೀವಿ. ಅಲ್ಲಿ ನನ್ನ ಫ್ರೆಂಡ್ ಬಂದಾರ. ಪೂಜಾ, ನೀನು ಮಾಡ್ತಾ ಇರ್ತೀರು ನಿಮ್ಮ ಫ್ರೆಂಡ್ ಜೊತೆಗೆ, ನಾನು ಅಲ್ಲಿ ಸ್ವಲ್ಪ ಹೋಗಿ ಬರ್ತೇನೆ. ಈ ಪೂಜಾ ಯಾಕೆ ಹಾಳಾಕತ್ತಿ? ಯಾಕೆ ಏನಾಯ್ತು? ಏನಿಲ್ಲ, ಇನ್ನು 1-2 ದಿನ ಅಷ್ಟೇ ನಾನು ಇಲ್ಲಿರೋದು. ಆಮೇಲೆ ನಮ್ಮ ಅಪ್ಪಾಜಿ ಮಮ್ಮಿನ ನಿನ್ನ ಎಲ್ಲರನ್ನೂ ಬಿಟ್ಟು ಹೋಗ್ಬೇಕು ನಾನು. ಅದಕ್ಕೆ ಬೇಜಾರಾಗತ್ತೈತಿ, ಅಳು ಬರಕತ್ತೈತಿ. ಇಲ್ಲೆಲ್ಲ ಹುಟ್ಟಿದಾಗಿಂದ ಎಲ್ಲ ಇಲ್ಲೇ ಜೊತೆಗೆ ಆಡ್ಕೊಂತ ಬರ್ತೀವಿ. ಈಗ ಸಡನ್ನಾಗಿ ಅಷ್ಟು ದೂರ, ಯಾವಾಗೂ ಅಷ್ಟು ಅಲ್ಲ, ಬೇರೆ ಊರಿಗೆ ಹೋದ್ರೂ 1-2 ದಿನ ಇದ್ದು ವಾಪಸ್ ಬಂದುಬಿಡ್ತಿದ್ದೆ. ಆದರೆ ಈಗ ಅಳು ಬರಕತ್ತೈತಿ ನನಗಂದ್ರೆ. ಹೇಳ್ಬೇಕಂದ್ರೆ ನಾನು ಇವತ್ತು ಲೇಟಾಗಿ ಬಂದಿದ್ದೆ, ಮನೆಗೆ ಹತ್ಕೊಂತ ಕೂತ್ಕೊಂಡಿದ್ದೆ. ಇನ್ಮೇಲೆ ನನಗೆ ಫ್ರೆಂಡ್ಸ್ ಅಂದು ಇವ್ರಾಗ ಯಾರಿರಲ್ಲ ಅಂದು. ಆದ್ರೆ ಹೇಳ್ಬಾರ್ದಂದು ಸುಮ್ಮನಾಗಿದ್ದೆ. ಈಗ ನೀನು ಹಾಳೋದು ನೋಡಿದ್ರೆ ನನಗೂ ಅವಳು ಬರಕತ್ತೈತಿ. ಪ್ಲೀಸ್ ಕಣೆ, ಅಳಬೇಡ. ದಿನ ಫೋನ್ ಮಾಡ್ಕೊಂತ ಇರ್ತಂತಾಗ ನಾನು ವಿಡಿಯೋ ಕಾಲ್ ಮಾಡ್ತೀನಿ, ಫೋನ್ ಮಾಡ್ತೀನಿ, ಮೆಸೇಜ್ ಮಾಡ್ತೀನಿ. ಬೇಜಾರಾಗಬೇಡ ನೀನು, ಖುಷಿಯಾಗಿರೋ ಟೈಮ್ ಇವತ್ತು ನೀನು. ಪ್ಲೀಸ್ ಕಣೆ, ನೀನು ಅಳ್ತಾ ಇದ್ರೆ ನನಗೂ ಅವಳು ಬರ್ತೈತಿ. ಪ್ಲೀಸ್, ನಿನ್ನ ಫ್ರೆಂಡ್ಸ್ಗೋಸ್ಕರ ಸ್ಮೈಲ್ ಮಾಡಲ್ವ ಒಂದ್ಸರಿ? ಸೀತಕ್ಕ, ಗಿರ್ಜಾ ಎಲ್ಲ ಎಲ್ಲೋದ್ರು? ಎಲ್ಲರೂ ಆ ಕಡೆ ನಿಂತಾರ, ಕರಿತಂತಡಿ. ಸೀತಕ್ಕ, ಇಲ್ಲಿ ಈ ಕಡೆ ಬರ್ರಿ ಇಲ್ಲಿ ಎಲ್ಲರೂ. ಸೀತಕ್ಕ, ಅಂತೂ ನಮ್ಮ ಗೌರಕ್ಕ ಮಗಳು ಮದುವೆ ಮಾಡೇ ಬಿಟ್ಬಿಡವ, ಗೆದ್ದು ಬಿಟ್ಬಿಡವ. ಅಯ್ಯೋ ಏನು ಬಿಡಲ್ಲೇ, ಮದುವೆನ ಮಾಡಿದೆ ನೋಡೀಗ.
ನಾಳೆ ನನ್ನ ಮಗನ ಕಳಿಸ್ಕೊಡ್ಬೇಕು. ಬೇಜಾರು ಬಿಡ. ಅಲ್ಲ ಗೋರಕ್ಕ, ಏನು ಎಲ್ಲರೂ ಏನು ತವ್ರ ಮನೆಗೆ ಇರ್ತಾರೇನ? ಮದುವೆ ಆದ್ಮೇಲೆ ಮತ್ತೆ ಎಲ್ಲರೂ ಗಂಡ ಮನೆಗೆ ಹೋಗ್ಲೇಬೇಕಲ್ಲ? ಹೋಗ್ಬೇಕು. ಆದ್ರೆ ಅಷ್ಟು ದೂರ ಹೋಗ್ಕೊಳ್ಳಲ್ಲ, ಅದ ಒಂದು ಬೇಜಾರು ನೋಡಿ ನನಗೆ. ಏನಾಗಲ್ತಾಗ, ಎಲ್ಲ ಹೊಂದಾಣಿಕೆ ಮಾಡ್ಕೊಂಡು ಹೋಗಿ ಪಾಪ ಹುಡುಗನೂ ಚೆನ್ನಾಗದನ, ಎಲ್ಲ ಚೆನ್ನಾಗಿರ್ತಾವ. ಏನೂ ಚಿಂತೆ ಮಾಡಬೇಡ. ನಾವು ನೋಡೇವಲ್ಲ ಹುಡುಗನ್ನ, ಅಲ್ಲ ಒಬ್ಬೊಬ್ಬರು ಅಲ್ಲ ಮುಖ ಲಕ್ಷಣ ನೋಡಿದ ಕೂಡಲೇ ಗೊತ್ತಾಗ್ಬಿಡ್ತೈತಿ ಅವ್ರೆಂತಾರಂತಂದು. ಪಾಪ ಒಳ್ಳೆ ಹುಡುಗ ಬಿಡು. ಪಾಪ ನಾವು ಪರಿಚಯ ಇಲ್ಲ ಅಂದ್ರೆ ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ದ. ಸ್ವಲ್ಪ ಅಹಂಕಾರ ಇಲ್ಲ, ಏನಿಲ್ಲ. ಏನು ಯೋಚನೆ ಮಾಡಬೇಡ, ನಿನ್ನ ಮಗಳು ಆರಾಮಾಗಿರ್ತಾಳೆ ನೋಡು. ಹ್ಞೂನವ, ಅದೊಂದ ನೋಡು, ಅದೊಂದ ನಾನು ದೇವ್ರ ಹತ್ರ ಬೇಡ್ಕೊಳ್ಳೋದು. ಆಕೆ ಆರಾಮಾಗಿದ್ರೆ ಇನ್ನೇನು ಬೇಕು ಹೇಳಿ ನಮಗೆ. ಅದ ಇರಲಿ, ನಾನು ಯಾಕೆ ಕರೆದೆ ಅಂದ್ರೆ, ಇವತ್ತು ಬಂದು ಇಷ್ಟೆಲ್ಲ ಇದು ಮಾಡಿರಿ, ನಾಳೊಂದು ದಿವಸ ಬಂದುಬಿಡ್ರಿ ನಮ್ಮ ಮನೆ ಹತ್ರ ಎಲ್ಲರೂ. ಅಡುಗೆ ಗಿಡಿಗೆ ಎಲ್ಲ ಅಲ್ಲೇ ಮಾಡ್ಬೇಡಂತೆ. ಇವತ್ತೇನು ಮತ್ತೆಲ್ಲ ಬೇರೆದವ್ರಿಗೆ ಹೊರಗಿಂದನೇ ಊಟ ತರಿಸಿದ್ವಿ. ನಾಳೆ ಹೆಂಗೆ ಬಿಡೋಣ, ಹೆಂಗಿದ್ರು ನಮ್ಮ ಮಗಳು ಹೋಗ್ಕೊಳ್ಳಲ್ಲ, ಮನ್ಯಾಗ ಎಲ್ಲ ಮಾಡಿಬಿಡೋಣಂತ ಅಡುಗೆನ. ಎಲ್ಲರೂ ಬಂದು ಸ್ವಲ್ಪ ಎಲ್ಲರೂ ಸೇರಿ ಅಡುಗೆ ಮಾಡಿ ಎಲ್ಲರೂ ಸೇರಿ ನನ್ನ ಮಗಳನ್ನ ಕಳಿಸ್ಕೊಡೋಣಂತೆ. ಏನಂತೀರಿ, ಬರ್ತೀರಾ ಎಲ್ಲರೂ? ಆಗ್ತಾವಳ, ಬರ್ತಾವೆ. ನೀನು ಇಷ್ಟು ಹೇಳ್ಬೇಕೆ ನನಗೆ? ಸರಿ ತಗ, ನಾಳೆ ಬೆಳಗ್ಗೆ ಟಿಫನ್ ಮಾಡಿದ್ರೆ ನಿಮ್ಮ ಮನೆ ಮುಂದೆ ಎಲ್ಲರೂ ಹಾಜರಿರ್ತೇವೆ, ಸರಿನಾ? ಹೌದು, ಪೂಜಾ ರಮ್ಯ ಎಲ್ಲೋದ್ರು, ಕಾಣಕತ್ತಿಲ್ಲ? ಇಲ್ಲವ, ಹೋದ್ರು ಅವರು. ನಾನು ಮತ್ತು ಬಿಸಿಲು ಒಂದಿತ್ತಲ್ಲ, ಊಟ ಎಲ್ಲ ಆತಲ್ಲ, ನಾನು ನಿಧಾನಕ್ಕೆಲ್ಲ ಬಂದ್ರಾತು, ನೀವು ಹೋಗ್ರಿ ಅಂತಂದು ಕಾರ್ ಇತ್ತಲ್ಲ, ಕಾರ್ನಾಗ ಹೋಗ್ಬಿಟ್ರು. ಈಕೆ ರಮ್ಯಾ ನಿಮ್ಮ ಜೊತೆಗೆ ಬರ್ತಾನೆ ಅಂದ್ಲು. ನಾನು ಮತ್ತು ಬಿಸ್ಲಾಗ ಏನು ಬರ್ತಿ, ಹೋಗವ ಪಾಪ ಆಕಿನೂ ಒಬ್ಬಕ್ಕೆ ಇರ್ತಾಳೆ, ಹೋಗಿ ಏನಾಗಲ್ಲ ಆಕೆ ಜೊತೆಗೆ ಅಂತಂದು ಕಳಿಸಿದ್ ನೋಡು. ಹೋದ್ರು 3 ಕಾರ್ನಾಗ. ಇವರು ನಮ್ಮ ಮನೆಯವರು, ಆಮೇಲೆ ಇವನು ನಮ್ಮ ಅಳಿಯ, ನಮ್ಮ ಮಗಳು ರಮ್ಯಾ ಹೋದ್ರು ನೋಡಿ. ಪಾಪ ನನ್ನ ಮಗಳು ರಮ್ಯನ ಭಾಳ ಬಿಟ್ಟಾಳ, ಬೇಜಾರಾಗ್ಬಿಟ್ಟಾಳ. ನಿನ್ನೆ ರಾತ್ರಿ ಎಲ್ಲ ಅದನ್ನ ಅನ್ನಕತ್ತಿದ್ಲು, ಮಮ್ಮಿ ನನಗೆ ಇವಾಗ ಫ್ರೆಂಡ್ ಅಂದೇ ಯಾರಿದ್ದಿಲ್ಲ, ಪಾಪ ರಮ್ಯ ಒಬ್ಬಕ್ಕೆ ಇದ್ದಿದ್ದು, ಈಗ ಅಷ್ಟು ದೂರ ಹೋಗ್ಬೇಕಲ್ಲ, ನಿಮ್ಮನ್ನೆಲ್ಲರನ್ನೂ ಬಿಟ್ಟು ಹೋಗೋದು ಒಂದು ಕಡೆ ನೋವು, ಆದ್ರೆ ಅಕ್ಕಿನ ಬಿಟ್ಟು ಹೋಗೋದು ಒಂದು ಕಡೆ ನೋವು ಬಿಡೋಕತ್ತಿತ್ತು ನನಗೆ ಅಂತಂದು ಅನ್ನಕತ್ತಿದ್ಲು. ಹೂನೇ, ನನ್ನ ಮಗಳು ಇವತ್ತು ಹಂಗೆ ಬೆಳಗ್ಗೆ ಹೇಳ್ಕೊಂತ ಕುಂತ್ಬಿಟ್ಟಾಳ. ಏನೇನಪ್ಪ, ಏನು ಇದಾತೇನೋ ಗೊತ್ತಿಲ್ಲ, ನೀನು ಹೋಗು, ನಾನು ಆಮೇಲೆ ಬರ್ತೇನೆ ಅಂತಂದು ಮತ್ತು ಆಮೇಲೆ ಬಂದ್ಲು ನೋಡು. ಇಲ್ಲೇ ಎಲ್ಲರ ಹತ್ರ ಆಗಿದೆ, ಚೆನ್ನಾಗಾಕತ್ತು. ಅಲ್ಲಿವರೆಗೂ ದೂರ ಹೋಗ್ಬಿಟ್ಟಾಳೆ ನಮ್ಮ ಫ್ರೆಂಡ್ ಒಂದು ಇದು ಮಾಡಾಕ್ತಿದ್ಲು. ಮತ್ತು ನಾನು ಹೇಳಿ ಬಂದೆ, ಏನಾಗತ್ತಗಳ ಅವಾಗಿನ ಕಾಲದಂಗೆ ಏನು ಪತ್ರ ಬರೀಬೇಕು, ನೋಡ್ಬೇಕು, ಮಕ್ಕ ನೋಡ್ಲಾರ್ದಂಗೆ ಇರ್ಬೇಕು ಅನ್ನಂಗಿಲ್ಲ, ಏನಿಲ್ಲ. ಬೇಕಾದಂಗೆ ಅದು ಮೊಬೈಲ್ನಾಗ ಏನೋ ವಿಡಿಯೋ ಕಾಲ ಏನೋ ಅಂತಾರೆ, ಅದು ಮಾಡಿ ನೋಡ್ಬೋದು, ಮಾತಾಡ್ಬೋದು, ಏನು ಮಾಡೋಕ್ಕಾಗಲ್ಲ. ಮತ್ತು ಯಾಕೆ ಅಲ್ಲೋಗಿ ಖುಷಿ ಆಗೈತೆ ಬಿಡು. ನಿಮ್ಮ ಫ್ರೆಂಡ್ ಏನು ಲೈಫ್ ಲಾಂಗ್ ನಿನ್ನ ಜೊತೆಗೆ ಇಟ್ಬೇಕಂದು ಮಾಡಿ ಏನಂದು ನಾನು ನಕಲಿ ಮಾಡ್ಕೊಂತ ಬಂದು ನೋಡಿ ಈ ಕಡೆ. ಸರಿ ತಗೊಳ್ರವ, ಹಂಗಾದ್ರೆ ನಾಳೆ ಬೆಳಗ್ಗೆ ಬಂದುಬಿಟ್ಟು ಎಲ್ಲರೂ ಮನೆ ಹತ್ರ ಎಲ್ಲರೂ ಊಟ ಮಾಡಿ ನಮ್ಮ ಮಗಳಿಗೆ ಏನೇನು ಎಷ್ಟು ಅಡುಗೆ ಮಾಡಿ ಎಲ್ಲರೂ ಸೇರಿ ನಮ್ಮ ಮಗಳನ್ನ ಕಳಿಸ್ಕೊಡೋಣಂತೆ. ಆಗ್ತಗಳ, ಬರ್ತೇವೆ ತಗ. ಇನ್ಮೇಲೆ ಮನೆಯಾಗ ನಾನು ನನ್ನ ಗಂಡ ಇಬ್ಬರು ನೋಡವ. ಬೇಜಾರು, ಇಷ್ಟು ನನ್ನ ಮಗಳು ಇರ್ತಿದ್ಲ ಒಟ ಅನ್ಕಂತ, ನಮ್ಮ ಮನೆಯವರಿಲ್ಲ ಅಂತಂದು ಅಕ್ಕಿ ಜೊತೆ ಮಾತಾಡ್ಕೊಂತ ಹಿಂಗೆ ಟೈಮ್ ಹೋಗೋದ ಗೊತ್ತಾಗೋದಿಲ್ಲ. ಇನ್ಮೇಲೆ ಏನು ಮಾಡ್ಬೇಕವ, ಎಲ್ಲ ರೆಡಿ ಮಾಡ್ಕೋಬೇಕಲ್ಲ. ಮತ್ತು ಎಲ್ಲ ಎತ್ತರದ್ದು ಇದೊಂದು ಸಮಸ್ಯೆ ಅಲ್ಲ. ಸರಿ ತಗೊಳ್ರವ, ಪಾಪ ನೀವು ಭಾಳ ಸ್ವಲ್ಪ ಬೇಗನೆ ಬಂದು ಎಲ್ಲ ಅಣಿ ಮಾಡೋದ್ರಾಗೆಲ್ಲ ಹೆಲ್ಪ್ ಮಾಡಿದ್ರಿ. ಸರಿ ತಗೋರಿ, ಈಗ ಹೋಗಿ ಮನೆಗೆ ಹೋಗಿ ಸ್ವಲ್ಪ ಅಡ್ಡಾಕ್ರಿ ಇನ್ನೂ ಟೈಮ್ ಏನಾಗಿಲ್ಲ, 4 ಗಂಟೆ 4:15 ಆಗೈತಿ. ಸ್ವಲ್ಪ ಅಡ್ಡಾಗ್ರಿ, ಅಡ್ಡಾಡ್ದು ಇದು ಮಾಡ್ಕೊಂತಾವ್ದು, ಹೂ ತರೋದು, ಹಣ್ಣು ಕಾಯಿ ತರೋದು, ಅದೇ ಥರದೊಂದು ಭಾಳ ಅಡ್ಡಾಡಿರಿ. ಯಾವ್ದ್ರಂತ ನಮ್ಮ ಅಕ್ಕ ತಂಗಿಯರಾಗಿದ್ರನ್ನ ಈ ಸರಿ ಎಲ್ಲರೂ ನನ್ನ ಗೆಳತಿಯರಾಗಿ ಸಿಕ್ಕಿರಿ ನೋಡ್ರಿ. ನಿಮ್ಮಂಥ ಗೆಳತಿಯರ ಪಡೆಯೋಕೆ ನಿಜವಾಗ್ಲೂ ಪುಣ್ಯ ಮಾಡಿ ನೋಡ್ರಿ ನಾನು. ಯವ್ವ, ಇಂತಿಂತ ದೊಡ್ಡ ಮಾತು ಏನೂ ಆಡಬೇಡ. ನಮ್ಮ ಮಕ್ಕಳ ಮದುವೆ ಇದ್ದಾಗ ನೀನು ಬಂದು ಹಿಂಗೆ ಮಾಡಿ ಸಾಕು. ಅಯ್ಯೋ ಗಿರ್ಜಿ, ನೀನೊಂದು ಬಾಯ್ ಬಿಟ್ಟು ಹೇಳ್ಬೇಕೇನಿದೆ, ಏನೇನು ನೀನು ಆರಾಮಾಗಿ ಕುಂತ್ಬಿಡು, ಎಲ್ಲ ನಾನು ಮುಂದೆ ನಿಂತು ಎಲ್ಲ ಮಾಡ್ತೀನಿ ನೋಡು ನಿನ್ನ ಮಗನ ಮದ್ವಿನ. ಸರಿ ಬರ್ರಿವಾ, ಹೋಗೋಣ, ಭಾಳ ಹೊತ್ತಾಯ್ತು ನಾವು ಬಂದು. ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್ ಫ್ರೆಂಡ್ಸ್. ಲಕ್ಷ್ಮಿ, ಆಟೋ ಬಂತು ಬಾರೆ.